ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ IBPSನಲ್ಲಿ ಉಳಿದಂಥ ಒಂದು ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ, ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸನ್ನು ನೋಡಬಹುದು. ಇದರಲ್ಲಿ ಪ್ರೈಮರಿಲಿ ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್, ಮೊದಲಿಗೆ ಪ್ರೈಮರಿಲಿ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಪ್ರೈಮರಿಲಿ ಎಕ್ಸಾಮ್ನಲ್ಲಿ ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮಿನೇಷನ್ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ರೀಸನಿಂಗ್, ಮೊದಲಿಗೆ ರೀಸನಿಂಗಲ್ಲಿ ನೋಡಬಹುದು 40 ಕ್ವಶನ್ಸ್ಗಳಿರ್ತವೆ, ಅದಕ್ಕೆ 40 ಮಾರ್ಕ್ಸ್. ಅದೇ ರೀತಿ ಎರಡನೇದಾಗಿ ನ್ಯೂಮರಿಕಲ್ ಅಬಿಲಿಟಿ, ಇವು ಕೂಡ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಇನ್ನು ಟೋಟಲ್ ಆಗಿ 80 ಕ್ವಶನ್ಸ್ ಇರ್ತವೆ, 80 ಮಾರ್ಕ್ಸ್. ಈ ಒಂದು ಎಕ್ಸಾಮ್ನ ನೀವು 45 ಮಿನಿಟ್ಸ್ನಲ್ಲಿ ಬರೀಬೇಕಾಗುತ್ತೆ, ಅಂದರೆ 45 ಮಿನಿಟ್ಸ್ನಷ್ಟು ಟೈಮ್ ಇರುತ್ತೆ ನಿಮಗೆ ಎಕ್ಸಾಮ್ನ ಬರೆಯಲು. ಇನ್ನು ಆಫೀಸರ್ ಸ್ಕೇಲ್ 1 ಈ ಹುದ್ದೆಗೆ ನೋಡುವುದಾದರೆ ಸ್ನೇಹಿತರೆ, ಮೊದಲಿಗೆ ರೀಸನಿಂಗ್ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಅಬ್ಜೆಕ್ಟಿವ್ ಆಪ್ಟಿಟ್ಯೂಡ್, ಇವು ಕೂಡ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಟೋಟಲ್ ಆಗಿ 80 ಕ್ವಶನ್ಸ್, 80 ಮಾರ್ಕ್ಸ್. ಇದಕ್ಕೂ ಕೂಡ 45 ಮಿನಿಟ್ಸ್ ಇರ್ತವೆ ಎಕ್ಸಾಮ್ನ ಬರೆಯಲು. ಇನ್ನು ಮಿನಿ ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ನೋಡುವುದಾದ್ರೆ ಸ್ನೇಹಿತರೆ, ಎರಡನೇದಾಗಿ ಮಿನಿ ಎಕ್ಸಾಮಿನೇಷನ್ ನಡೆಸ್ತಾರೆ. ಮೊದಲಿಗೆ ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಈ ಹುದ್ದೆಗೆ ನೋಡುವುದಾದರೆ, ಮೊದಲಿಗೆ ರೀಸನಿಂಗ್, ಇವು 40 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್. ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಎರಡನೇದಾಗಿ, ಇವು ಕೂಡ 40 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಮೂರನೇದಾಗಿ, ಇವು 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾಲ್ಕನೇ ಸಬ್ಜೆಕ್ಟ್ ಆಗಿ 2 ಭಾಷೆಗಳಿರ್ತವೆ ಸ್ನೇಹಿತರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಥವಾ ಹಿಂದಿ ಲ್ಯಾಂಗ್ವೇಜ್. ನೀವು ಒಂದರಲ್ಲಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇಲ್ಲಿ ನೋಡಬಹುದು ಮೀಡಿಯಂ ಆಫ್ ಎಕ್ಸಾಮ್ ಇಂಗ್ಲಿಷ್, ಇವು 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಅದೇ ರೀತಿ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಹಿಂದಿ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್. ಇನ್ನು ನ್ಯೂಮರಿಕಲ್ ಅಬಿಲಿಟಿ ಐದನೇದಾಗಿ 40 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್. ಒಟ್ಟು ಟೋಟಲ್ ಆಗಿ 200 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸ್ ಇರ್ತವೆ ಸ್ನೇಹಿತರೆ. ಈ ಒಂದು ಎಕ್ಸಾಮ್ನ ಬರೆಯಲು 2 hours ಟೈಮ್ ಇರುತ್ತೆ, ಅಂದರೆ 2 ತಾಸುಗಳ ಕಾಲಾವಕಾಶ ಇರುತ್ತೆ. ಅದೇ ರೀತಿ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ನೋಡುವುದಾದರೆ, ಇದರಲ್ಲೂ ಕೂಡ ರೀಸನಿಂಗ್ ಮೊದಲನೇದಾಗಿ 40 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್. ಇಲ್ಲಿ ಮೇಲೆ ನೀಡಲಾದಂತಹ ಸೇಮ್ ಟು ಸೇಮ್ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಸ್ನೇಹಿತರೆ, 2 ತಾಸುಗಳ ಕಾಲಾವಕಾಶ ಕೂಡ ಇರುತ್ತೆ. ಇದಕ್ಕೂ ಕೂಡ ಸೇಮ್ ಟು ಸೇಮ್ ಎಲ್ಲ ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗೆ ಯಾವ ರೀತಿ ಎಕ್ಸಾಮ್ನ ನಡೆಸ್ತಾರೋ ಅದೇ ರೀತಿ ಆಫೀಸರ್ ಸ್ಕೇಲ್ 1 ಹುದ್ದೆಗೂ ಕೂಡ ಎಕ್ಸಾಮ್ನ ನಡೆಸ್ತಾರೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡಬಹುದು ಯಾವ ಯಾವ ರಾಜ್ಯಗಳಿಗೆ ನೀವು ಅಪ್ಲೈ ಮಾಡ್ತಿರೋ ಆ ಒಂದು ರಾಜ್ಯಗಳ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ರಾಜ್ಯಗಳಲ್ಲಿ ಎಕ್ಸಾಮ್ನ ಬರೀತಿರೋ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಭಾಷೆಯಲ್ಲಿ ಯಾವ ಭಾಷೆಗಳಲ್ಲಿ ಎಕ್ಸಾಮ್ನ ಬರಿಬೋದು ಅಂತ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಿಕೊಳ್ಳಬಹುದು. ಇನ್ನು ಆಫೀಸರ್ ಸ್ಕೇಲ್ 2 ಮತ್ತು 3 ಹುದ್ದೆಗಳಿಗೆ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ನಡೆಸ್ತಾರೆ ಆಬ್ಜೆಕ್ಟಿವ್ ಟೈಪ್ನಲ್ಲಿ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಮೊದಲಿಗೆ ರೀಸನಿಂಗ್ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಎಕ್ಸಾಮ್ನ ಬರೀಬೋದು, 40 ಕ್ವಶನ್ಸ್, 50 ಮಾರ್ಕ್ಸ್. ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಎರಡನೇದಾಗಿ, ಇವು ಕೂಡ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಎಕ್ಸಾಮ್ನ ಬರೀಬೋದು, 40 ಕ್ವಶನ್ಸ್, 20 ಮಾರ್ಕ್ಸ್. ಅದೇ ರೀತಿ ಮೂರನೇದಾಗಿ ನೋಡಬಹುದು ಫೈನಾನ್ಷಿಯಲ್ ಅವೇರ್ನೆಸ್, ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಎಕ್ಸಾಮ್ನ ಬರೀಬೋದು, 40 ಕ್ವಶನ್ಸ್, 40 ಮಾರ್ಕ್ಸ್. ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ನ ಬರೀಬಹುದು, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಸ್ನೇಹಿತರೆ, ಇದು ಕೇವಲ ಇಂಗ್ಲೀಷ್ನಲ್ಲಿ ಬರೀಬೇಕಾಗುತ್ತೆ, 40 ಕ್ವಶನ್ಸ್, 40 ಮಾರ್ಕ್ಸ್. ಅದೇ ರೀತಿ ಹಿಂದಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದ್ದರೆ ಅದು ಹಿಂದಿಯಲ್ಲಿ ಬರೀಬೇಕಾಗುತ್ತೆ, ಇದಕ್ಕೂ ಕೂಡ 40 ಕ್ವಶನ್ಸ್, 40 ಮಾರ್ಕ್ಸ್. ಇನ್ನು ಆಬ್ಜೆಕ್ಟಿವ್ ಆಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರೆಕ್ಷನ್ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಈ ಒಂದು ಇರುತ್ತೆ ಸ್ನೇಹಿತರೆ. ಈ ಕ್ವಶನ್ಸ್ಗಳು 40 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್. ಒಟ್ಟು ಟೋಟಲ್ ಆಗಿ 200 ಕ್ವಶನ್ಸ್, 200 ಮಾರ್ಕ್ಸ್ ಇರ್ತವೆ ಸ್ನೇಹಿತರೆ. ಈ ಒಂದು ಎಕ್ಸಾಮ್ನ ನೀವು 2 ಗಂಟೆಗಳಲ್ಲಿ ಬರೀಬೇಕಾಗುತ್ತೆ, ಅಂದರೆ 2 hours ಟೈಮ್ ಇರುತ್ತೆ ಸ್ನೇಹಿತರೆ. ಅಷ್ಟು ಟೋಟಲ್ ಆಗಿ 200 ಮಾರ್ಕ್ಸ್. ಅದೇ ರೀತಿ ಆಫೀಸರ್ ಸ್ಕೇಲ್ 2 ಸಬ್ ಸ್ಪೆಷಲಿಸ್ಟ್ ಗ್ರೇಡ್ ಈ ಒಂದು ಹುದ್ದೆಗೆ ನೋಡುವುದಾದರೆ, ಪ್ರೊಫೆಷನಲ್ ನಾಲೆಜ್ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಬರೀಬೋದು, 40 ಕ್ವಶನ್ಸ್, 40 ಮಾರ್ಕ್ಸ್. ಅದೇ ರೀತಿ ರೀಸನಿಂಗ್ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೋದು, 40 ಕ್ವಶನ್ಸ್, 40 ಮಾರ್ಕ್ಸ್. ಫೈನಾನ್ಷಿಯಲ್ ಅವೇರ್ನೆಸ್ ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್
ಇಂಗ್ಲೀಷ್ನಲ್ಲಿ 40 ಕ್ವಶನ್ಸ್ 20 ಮಾರ್ಕ್ಸ್. ಹಿಂದಿ ಲ್ಯಾಂಗ್ವೇಜ್ 40 ಕ್ವಶನ್ಸ್ 20 ಮಾರ್ಕ್ಸ್. ಕಂಪ್ಯೂಟರ್ ನಾಲೆಜ್ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 40 ಕ್ವಶನ್ಸ್ 20 ಮಾರ್ಕ್ಸ್. ಆಬ್ಜೆಕ್ಟಿವ್ ಆಟಿಟ್ಯೂಡ್ ಡಾಟಾ ಇನ್ಫ್ರೆಕ್ಷನ್ 40 ಕ್ವಶನ್ಸ್ 40 ಮಾರ್ಕ್ಸ್. ಅಷ್ಟು 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಇದು 240 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 240 ಕ್ವಶನ್ಸ್ಗೆ ಎಕ್ಸಾಮ್ನ ಬರೀಬೇಕಾಗುತ್ತೆ ನೀವು 200 ಮಾರ್ಕ್ಸ್ಗೆ. ಅದೇ ರೀತಿ 2.5 ತಾಸುಗಳು ಅಂದರೆ 2 hours 30 minutes ಟೈಮ್ ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮ್ನ ಬರೆಯಲು. ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿದವರು ಆಫೀಸರ್ ಸ್ಕೇಲ್ 3 ಈ ಹುದ್ದೆಗೆ ಅಪ್ಲೈ ಮಾಡುವವರು ಅವರ ಒಂದು ಎಕ್ಸಾಮಿನೇಷನ್ ಯಾವ ರೀತಿ ನಡೆಸ್ತಾರೆ ಅಂತ ನೋಡ್ಬೋದು. ಮೊದಲಿಗೆ ರೀಸನಿಂಗ್ ಕ್ವಶನ್ಸ್ ಇರ್ತವೆ, 40 ಕ್ವಶನ್ಸ್ ರೀಸನಿಂಗ್ ಇರ್ತವೆ, 50 ಮಾರ್ಕ್ಸ್ ಇರ್ತವೆ ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಇರುತ್ತೆ 40 ಕ್ವಶನ್ಸ್ 20 ಮಾರ್ಕ್ಸ್. ಫೈನಾನ್ಷಿಯಲ್ ಅವೇರ್ನೆಸ್ 40 ಕ್ವಶನ್ಸ್ ಇರ್ತವೆ 40 ಮಾರ್ಕ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಸ್ನೇಹಿತರೆ 40 ಕ್ವಶನ್ಸ್ 40 ಮಾರ್ಕ್ಸ್. ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ 40 ಕ್ವಶನ್ಸ್ 40 ಮಾರ್ಕ್ಸ್. ಅದೇ ರೀತಿ ಅಬ್ಜೆಕ್ಟಿವ್ ಆಪ್ಟಿಟ್ಯೂಡ್ ಡಾಟಾ ಇನ್ಫ್ರೆಕ್ಷನ್ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಬರೀಬೋದು 40 ಕ್ವಶನ್ಸ್ 50 ಮಾರ್ಕ್ಸ್. ಒಟ್ಟು 200 ಕ್ವಶನ್ಸ್ 200 ಮಾರ್ಕ್ಸ್ ಇರ್ತವೆ ಸ್ನೇಹಿತರೆ. ಈ ಒಂದು ಎಕ್ಸಾಮ್ನ ಬರೆಯಲು ನಿಮಗೆ 2 hours ಟೈಮ್ ಇರುತ್ತೆ. ಇನ್ನು ಹೌ ಟು ಅಪ್ಲೈ ಬಗ್ಗೆ ನೋಡಬಹುದು ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫೀನ ಆನ್ಲೈನಲ್ಲಿ ತುಂಬಬೇಕಾಗುತ್ತೆ ಸ್ನೇಹಿತರೆ, ಓನ್ಲಿ ಆನ್ಲೈನಲ್ಲಿ ಮಾತ್ರ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ನೋಡಬಹುದು. ಮೊದಲಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮಾಡಿಫಿಕೇಷನ್ ಆಫ್ ದಿ ಅಪ್ಲಿಕೇಶನ್ ಬೈ ದ ಕ್ಯಾಂಡಿಡೇಟ್. ಅಂದರೆ ನೀವು ಅರ್ಜಿಯನ್ನು ತುಂಬುವುದು ಅಥವಾ ಅರ್ಜಿಯಲ್ಲಿ ಯಾವುದಾದ್ರೂ ಎಡಿಟ್ ಮಾಡಿಫಿಕೇಷನ್ ಇತ್ಯಾದಿಗಳನ್ನ ಮಾಡುವುದಾದರೆ 7/6/2022ರಿಂದ 27/6/2022 ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಈ ದಿನಾಂಕದೊಳಗಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇದಾಗಿ ನೋಡಬಹುದು ಪೇಮೆಂಟ್ ಆಫ್ ದಿ ಅಪ್ಲಿಕೇಶನ್ ಫೀ. ಅಂದರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫೀನ ತುಂಬುವುದು ಓನ್ಲಿ ಆನ್ಲೈನಲ್ಲಿ ತುಂಬಬೇಕಾಗುತ್ತೆ. ಅದೇ ರೀತಿ ಅದರ ಒಂದು ದಿನಾಂಕವನ್ನು ನೋಡೋದಾದ್ರೆ ಅದು ಸೇಮ್ 7/6/2022ರಿಂದ 27/6/2022. ಅದೇ ರೀತಿ ಡೌನ್ಲೋಡ್ ಆಫ್ ದ ಕಾಲ್ ಲೆಟರ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್. ಅಂದರೆ ನಿಮ್ಮ ಒಂದು ಎಕ್ಸಾಮಿನೇಷನ್ನ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ದಿನಾಂಕವನ್ನು ನೋಡಬಹುದು 9/7/2022 ಈ ದಿನಾಂಕದಂದು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ದಿನಾಂಕದಂದು ನಿಮ್ಮ ಒಂದು ಕಾಲ್ ಲೆಟರ್ನ ಬಿಡ್ತಾರೆ ಸ್ನೇಹಿತರೆ. ಕನ್ಕ್ಲೂಡಿಂಗ್ ಆಫ್ ದ ಫಾರ್ ಎಕ್ಸಾಮ್ ಟ್ರೈನಿಂಗ್ ಇದರ ಒಂದು ದಿನಾಂಕವನ್ನು ನೋಡುವುದಾದರೆ 18/7/2022ರಿಂದ 23/7/2022 ದಿನಾಂಕ ಇರುತ್ತೆ. ಈ ಒಂದು ಎಕ್ಸಾಮಿನೇಷನ್ ನಡೆಸ್ತಾರೆ ಸ್ನೇಹಿತರೆ ಈ ದಿನಾಂಕದಂದು. ಅದೇ ರೀತಿ ಮುಂದೆ ನೋಡಬಹುದು ಡೌನ್ಲೋಡ್ ಆಫ್ ದ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರೈಮರಿಲಿ. ನಿಮ್ಮ ಒಂದು ಪ್ರೈಮರಿಲಿ ಎಕ್ಸಾಮ್ನ ಯಾವ ದಿನಾಂಕದಂದು ನಡೆಸ್ತಾರೆ ಅಂತ ನೋಡಿದ್ರೆ ಜುಲೈ ಅಥವಾ ಆಗಸ್ಟ್ 2022ರಂದು ನಡೆಸುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರೈಮರಿಲಿ ಈ ಒಂದು ಎಕ್ಸಾಮಿನೇಷನ್ನ ಆಗಸ್ಟ್ 2022ರಂದು ನಡೆಸುವ ಸಾಧ್ಯತೆ ಕೂಡ ಇರುತ್ತೆ. ರಿಸಲ್ಟ್ ಆಫ್ ದಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರೈಮರಿಲಿ ನಿಮ್ಮ ಒಂದು ಆನ್ಲೈನ್ ಎಕ್ಸಾಮ್ನ ರಿಸಲ್ಟನ್ನು ಸೆಪ್ಟೆಂಬರ್ 2022ರಂದು ಬಿಡುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಡೌನ್ಲೋಡ್ ಆಫ್ ದ ಕಾಲ್ ಲೆಟರ್ ಫಾರ್ ದ ಆನ್ಲೈನ್ ಎಕ್ಸಾಮಿನೇಷನ್ ಮೆನಿ ಸಿಂಗಲ್. ಇದಕ್ಕೆ ಸಂಬಂಧಪಟ್ಟಂಥ ಒಂದು ದಿನಾಂಕವನ್ನು ನೋಡೋದಾದರೆ ಸೆಪ್ಟೆಂಬರ್ 2022. ಮೆನಿ ಅಥವಾ ಸಿಂಗಲ್ ಎಕ್ಸಾಮಿನೇಷನ್ನ ಸೆಪ್ಟೆಂಬರ್ 2022ರಂದು ನಡೆಸುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ನ ನೋಡಬಹುದು ಮೆನಿ ಅಥವಾ ಸಿಂಗಲ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಡೆಸುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮಿನೇಷನ್ನ. ಅದೇ ರೀತಿ ಡಿಕ್ಲೂಡಿಂಗ್ ಆಫ್ ದಿ ರಿಸಲ್ಟ್ ಅಂದರೆ ಮಿನಿ ಅಥವಾ ಸಿಂಗಲ್ ಈ ಒಂದು ಎಕ್ಸಾಮ್ನ ರಿಸಲ್ಟನ್ನು ನೋಡಬಹುದು ಸ್ನೇಹಿತರೆ. ಆಫೀಸರ್ ಸ್ಕೇಲ್ 1, 2, 3 ಅಕ್ಟೋಬರ್ 2022ರಂದು ಡಿಕ್ಲೇರ್ ಮಾಡುವ ಸಾಧ್ಯತೆ ಇರುತ್ತೆ. ಡೌನ್ಲೋಡ್ ಆಫ್ ದ ಕಾಲ್ ಲೆಟರ್ ಫಾರ್ ಇಂಟರ್ವ್ಯೂ. ಇನ್ನು ಇಂಟರ್ವ್ಯೂಗೆ ಸಂಬಂಧಪಟ್ಟಂಥ ಒಂದು ಕಾಲ್ ಲೆಟರ್ನ ಅಂದರೆ ಇಲ್ಲಿ ನೋಡಬಹುದು ಪೋಸ್ಟ್ ಆಫೀಸರ್ ಸ್ಕೇಲ್ 1, 2, 3 ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಇಂಟರ್ವ್ಯೂ ಕಾಲ್ ಲೆಟರ್ನ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕನ್ಕ್ಲೂಡ್ ಆಫ್ ದ ಇಂಟರ್ವ್ಯೂ ಫಾರ್ ಆಫೀಸರ್ ಈ ಆಫೀಸರ್ ಸ್ಕೇಲ್ 1, 2, 3 ಹುದ್ದೆಗೆ ಸಂಬಂಧಪಟ್ಟಂಥ ಕನ್ಕ್ಲೂಡಿಂಗ್ ಆಫ್ ದ ಇಂಟರ್ವ್ಯೂ ಈ ಒಂದು ಇದಕ್ಕೆ ಸಂಬಂಧಪಟ್ಟ ದಿನಾಂಕವನ್ನು ನೋಡಬಹುದು ಅಕ್ಟೋಬರ್ ಅಥವಾ ನವೆಂಬರ್ 2022ರಂದು ನಡೆಸುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪ್ರೊವಿಷನಲ್ ಎಂಟೋಲ್ಮೆಂಟ್ ಫಾರ್ ದ ಆಫೀಸರ್ ಸ್ಕೇಲ್ 1, 2, 3 ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಈ ಎಲ್ಲ ಒಂದು
ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ನ ಜನವರಿ 2023ರಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಿಂದಿನ ವಿಡಿಯೋ ಅಥವಾ ಈ ಒಂದು ವಿಡಿಯೋದಲ್ಲಿ IBPSಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಡೌಟ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು ಸ್ನೇಹಿತರೆ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.